ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಚಾನಲ್. ಸೊ ಡಿಯರ್ ಡಿ.ಸಿ.ಟಿ ಸ್ಟೂಡೆಂಟ್ಸ್, ನೀವೆಲ್ಲ ಇವಾಗ ಡಿ.ಸಿ.ಟಿ ರಿಸಲ್ಟ್ಸ್ ವೇಟ್ ಮಾಡ್ತಾ ಇದ್ದೀರಾ. ಬಟ್ ಅದಕ್ಕಿಂತ ಮುಂಚೆನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಒಂದು ಅಪ್ಡೇಟ್ ಬಂದಿದೆ ಕೆ ಕಡೆಯಿಂದ. ನೋಡಿ, ಇದೇ ಒಂದು ಅಪ್ಡೇಟ್ ಬಂದಿರೋದು. ಇದೇ ಸುಮಾರು ಜನ ಸ್ಟೂಡೆಂಟ್ಸ್ ತಲೆ ಕೆಡಿಸ್ಕೊಂಡಿರೋದು. ಡಿ.ಸಿ.ಟಿ 2026 ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫ್ ಕ್ಲಾಸ್ B2O ಕ್ಲೈಮ್ಡ್ ಸ್ಟೂಡೆಂಟ್ಸ್. ಈಗ ನೋಡೋದಾದ್ರೆ ನಿಮಗೆ ಟೋಟಲ್ 15 ಕ್ಲಾಸ್ ಸ್ಟೂಡೆಂಟ್ಸ್, 15 ಕ್ಲಾಸಸ್ ಬರುತ್ತೆ. ಅದರಲ್ಲಿ ಕ್ಲಾಸ್ ಎ ಬಂದು ಮೇನು ಮ್ಯಾಕ್ಸಿಮಮ್ 90% ಇದರಲ್ಲೇ ಬರ್ತಾರೆ. ರಿಮೈನಿಂಗ್ ಕ್ಲಾಸ್ ಬಿ ಇಂದ ಕ್ಲಾಸ್ ಓ ಅವರು ಬರುತ್ತೆ. ಅವ್ರ ಕ್ಯಾಟಗರೀಸ್ ಮೇಲೆ ಕ್ಲೈಮ್ ಮಾಡಿರ್ತಾರೆ, ಅವ್ರ ಆಪ್ಷನ್ಸ್ ಮೇಲೆ. ಸೊ ಇವ್ರಿಗೆ ಯಾರಿಗೆ ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿರೋದು? ಇಲ್ಲಿ ಕ್ಲಾಸ್ B2 ಕ್ಲಾಸ್ ಓ ಅಂತ ಮೆನ್ಷನ್ ಆಗಿದೆ. ಇವರೆಲ್ಲ ಬರ್ತಾರೆ. ಇವ್ರಿಗೆ 15th 16th 17th ಕರೆದಿದ್ದಾರೆ ವೆರಿಫಿಕೇಶನ್ಗೆ. ನಮ್ಗೆ ಯಾವಾಗ ಕ್ಲಾಸ್ ಎಗೆ, ಇವಾಗ ಕ್ಲಾಸ್ ಎ ಅಂತಂದ್ರೆ ಕರ್ನಾಟಕದಲ್ಲಿ ಮಿನಿಮಮ್ ಪೀರಿಯಡ್ ಆಫ್ 1 to 7 years ಓದಿರಬೇಕು, ಇನ್ಕ್ಲೂಡಿಂಗ್ 10th ಅಂಡ್ ಡಿಪ್ಲೊಮೋ, 10th ಆರ್ ಡಿಪ್ಲೊಮೋ ಓದಿರಬೇಕು. ಅವರು ಕ್ಲಾಸ್ ಎ ಅಂಡರ್ ಬರ್ತಾರೆ. ಅದು ಬಿಟ್ಟು ರಿಮೈನಿಂಗ್ ಏನೇ ಕ್ಲಾಸ್ ಕ್ಲೇಮ್ ಮಾಡಿದ್ರು, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಹೊರನಾಡು, ಗಡಿನಾಡು ಇವೆಲ್ಲ ಬರ್ತಾರೆ ಇದರಲ್ಲಿ, ಇವೆಲ್ಲ ಕ್ಲಾಸ್. ಓಕೆ, ಇವ್ರಿಗೆ ಯಾವಾಗ ಸರ್ ಇದೇ ಕನ್ಫ್ಯೂಷನ್ಸ್ ಆಗಿರೋದು? ಕ್ಲಾಸ್ ಎ ಅವ್ರಿಗೆ ಯಾವಾಗ, ಕ್ಲಾಸ್ B2O ಅವ್ರಿಗೆ ಯಾವಾಗ, ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ಕರೆದಿರೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದು ಕ್ಲಾಸ್ B2O ಸ್ಟೂಡೆಂಟ್ಸ್ ಮಾತ್ರ, ಈ ಕ್ಯಾಟಗರಿ ಯಾರು ಕ್ಲೇಮ್ ಮಾಡಿದಿರಾ ಅವ್ರಿಗೆ ಮಾತ್ರ ಕರೆದಿರೋದು. ಎಲ್ಲಿ ಹೋಗ್ಬೇಕು, ಸ್ಲಾಟ್ ತರ ಬುಕ್ ಮಾಡ್ಕೊಬೇಕು, ಡೇಟ್ ಏನೋ, ಡೀಟೇಲ್ಸ್ ಏನೋ ಎಲ್ಲಾ ಕೊಡ್ತೀನಿ. ಅದಕ್ಕೆ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಅದೇ ತರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು PDF ಪ್ರೊವೈಡ್ ಮಾಡ್ತೀನಿ. ನಿಮ್ಮ ರ್ಯಾಂಕ್ ಬರಕ್ ವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಡಿ.ಸಿ.ಟಿ ರಿಸಲ್ಟ್ಸ್ ಬಗ್ಗೆ ಕೇಳ್ತಾ ಇದ್ರಿ, ಆಲ್ರೆಡಿ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ. ಇದಕ್ಕೆ ಹೇಳೋದು ಗ್ರೂಪ್ ಅಲ್ಲಿ ಇರಿ ಅಂತ. ಸುಮಾರು ಜನ ಸ್ಟೂಡೆಂಟ್ಸ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಲ್ಲ. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಫಾಲೋ ಅಪ್ ಮಾಡಿ. ಎಲ್ಲಾ ವಿಡಿಯೋ ಲಿಂಕ್ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಗ್ರೂಪ್ ಲಿಂಕ್ ಜಾಯ್ನ್ ಆಗಿ, ವಾಟ್ಸ್ಆಪ್ ಚಾನಲ್ ಇದೆ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಪ್ರಾಬಲಿ ಬೈ ಫ್ರೈಡೆ ಆರ್ ಸ್ಯಾಟರ್ಡೆ ರಿಸಲ್ಟ್ಸ್ ಬರ್ಬೋದು. ಮ್ಯಾಕ್ಸಿಮಮ್ ವೇಟ್ ಮಾಡಿ. ಸೊ ನಿಮ್ಮ ರ್ಯಾಂಕಿಂಗ್ ಬಂದಾದ್ಮೇಲೆ ಒಂದು ಆಪ್ಷನ್ ಎಂಟ್ರಿ PDF, ನಿಮ್ಮ ರ್ಯಾಂಕಿಂಗ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ, ಪರ್ಟಿಕ್ಯುಲರ್ ಕಾಲೇಜ್ ಅಲ್ಲಿ, ಬ್ರಾಂಚ್ ಅಲ್ಲಿ ಕೇಳಿದ್ರೆ ಯಾವ ಕಾಲೇಜ್ ಬರುತ್ತೆ ಒಂದು ವ್ಯೂ ಕೊಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಅದೇ ತರ ND ಅಕಾಡೆಮಿಯಿಂದ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2027 ಬ್ಯಾಚ್ ನಿಮ್ಮ ಜೂನಿಯರ್ಸ್ಗೆ ಯಾರು ನೋಡ್ತಾ ಇದ್ರೆ ರೆಫರ್ ಮಾಡಿ. ಜೂನಿಯರ್ಸ್ ನೋಡ್ತಾ ಇದ್ರು ಈ ವರ್ಷ ಫೈನಲ್ ಇಯರ್ ಅವರು ಜಾಯ್ನ್ ಆಗಿ, ಓಕೆ, ನೀವು ರೆಫರ್ ಮಾಡಿ. ಆಮೇಲೆ 1-to-1 ಪರ್ಸನಲ್ ಗೈಡೆನ್ಸ್ ಬೇಕು, ಆಪ್ಷನ್ ಎಂಟ್ರಿಗೆ ಟೆನ್ಷನ್ ಫ್ರೀ ಆಗಬೇಕು ಅಂದ್ರೆ ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪಿಂಗ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನಾನು ಪ್ರೊವೈಡ್ ಮಾಡ್ಕೊಡ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇವಾಗ ಕ್ಲಾಸ್ ಎ ಬರುತ್ತೆ. ಆಲ್ರೆಡಿ ಹೇಳಿದೆ ನಿಮ್ಗೆ, ಕ್ಲಾಸ್ ಎ ಅಂತಂದ್ರೆ 1 to 7 years, ಮಿನಿಮಮ್ ಪೀರಿಯಡ್ ಆಫ್ 7 years ಬೇಕು ಕರ್ನಾಟಕದಲ್ಲಿ ಓದಿರೋದು. ಅದು ಇನ್ಕ್ಲೂಡಿಂಗ್ 10th ಆರ್ ಡಿಪ್ಲೊಮಾ ಅವರೆಲ್ಲ ಕ್ಲಾಸ್ ಎ ಬರ್ತಾರೆ. ನೀವು ಡಾಕ್ಯುಮೆಂಟ್ ಹಾಕ್ಬೇಕಾದ್ರೆ ನೋಡಿರ್ಬೇಕು, ಇಲ್ಲೊಂದು ರೆಡ್ ಕಲರ್ ಬಂದಿತ್ತು ನೋಡಿ. ಇಲ್ಲಿ ಕ್ಲಾಸ್ ಎ ಬಂದವರಿಗೆ ವಿಸಿಟ್ ನಿಯರೆಸ್ಟ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ವಿತ್ ಆಲ್ ನೆಸರಿ ಡಾಕ್ಯುಮೆಂಟ್ಸ್, ಗೆಟ್ ಇಟ್ ವೆರಿಫೈಡ್ ಆಸ್ ಪರ್ ಶೆಡ್ಯೂಲ್ ಅಂತ ಹೇಳಿ ಬಂದಿತ್ತು ನಿಮ್ಗೆ. ಇದು ಸುಮಾರು ಜನ ತಲೆ ಕೆಡಿಸ್ಕೊಂಡಿದ್ರಿ. ಕೆಲವರಿಗೆ ನೋಡಿ ಇಲ್ಲಿ ಸ್ಟಾಟ್ಸ್ ವೆರಿಫೈಡ್ ಅಂತ ಬಂದಿದೆ, ಕೆಲವರಿಗೆ ಪೆಂಡಿಂಗ್ ಅಂತ ಬಂದಿದೆ, ಕೆಲವರಿಗೆ ನಾಟ್ ವೆರಿಫೈಡ್ ಅಂತ ಬಂದಿದೆ. ಅದು ಏನೇ ಬಂದ್ರು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ, ಡೋಂಟ್ ವರಿ. ಸೊ ಇದು ಕ್ಲಾಸ್ ಎ ಅವ್ರಿಗೆ. ಅದೇ ತರ ರಿಮೈನಿಂಗ್ ಕ್ಲಾಸ್ ಯಾವ್ದು ತಗೊಂಡ್ರು ಅವ್ರಿಗೆ ಈ ತರ ಬಂದಿದೆ ಏನು ಅಂತಂದ್ರೆ, ವಿಸಿಟ್ KA ಆಫೀಸ್ ವಿತ್ ಆಲ್ ನೆಸರಿ ಡಾಕ್ಯುಮೆಂಟ್ಸ್ ಅಂಡ್ ಗೆಟ್ ಇಟ್ ವೆರಿಫೈಡ್ ಆಸ್ ಪರ್ ದ ಶೆಡ್ಯೂಲ್ ಡೇಟ್ಸ್. ಸೊ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿರೋದು ಈ ಕ್ಲಾಸ್ ಅವ್ರಿಗೆ, ಅಂದ್ರೆ ಕ್ಲಾಸ್ ಎ ಅವ್ರಿಗಲ್ಲ, ಕ್ಲಾಸ್ B2 ಕ್ಲಾಸ್ ಓ ಅವ್ರಿಗೆ. ನೋಡಿ ಇಲ್ಲಿ ಇದನ್ನೇ ಹೇಳಿರೋದು, ಇಲ್ಲಿ ಕ್ಲಾಸ್ ಬಿ ಇಂದ ಓ ಕ್ಲೈಮ್ ಮಾಡಿರೋ ಅಭ್ಯರ್ಥಿಗಳು ಅವ್ರಿಗೆ ಕರೆದಿರೋದು. ಅರ್ಹತಾ ಖಂಡಿಕೆ ಎ ಯನ್ನು ಕ್ಲೈಮ್ ಮಾಡಿ ಡಿಪ್ಲೊಮೊ ಪರೀಕ್ಷೆಯನ್ನು ಹೊರ ರಾಜ್ಯಗಳ ಬೋರ್ಡ್ಗಳಿಂದ ತೇರ್ಗಡೆ ಆಗಿರುವವರು, ಅಂದ್ರೆ 1 to 10th ಕರ್ನಾಟಕದಲ್ಲಿ ಓದಿರ್ತಾರೆ, ಅವರು ಏನ್ ಮಾಡ್ತಾರೆ, ಎಲಿಜಿಬಿಲಿಟಿ ಇರ್ತಾರೆ. ಬಟ್ ಡಿಪ್ಲೊಮಾ ಏನ್ ಮಾಡಿರ್ತಾರೆ, ಔಟ್ ಆಫ್ ಕರ್ನಾಟಕ ಓದಿರ್ತಾರೆ. ಸೊ ಅವ್ರಿಗೂ ಹೋಗ್ಬೇಕಾಗತ್ತೆ, ಅವರು KE ಹೋಗ್ಬೇಕಾಗತ್ತೆ. ನಿಮ್ದು ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಾಗತ್ತೆ, ಡಾಕ್ಯುಮೆಂಟ್ಸ್ ರಿಲೇಟೆಡ್ ವಿಡಿಯೋ ಡೀಟೇಲ್ ಆಗಿ ಮಾಡ್ತೀನಿ. ಸದ್ಯಕ್ಕೆ ಬಂದಿರೋದು ಇದು ಕ್ಲಾರಿಟಿ ಕೊಡೋದಕ್ಕೆ. ಅದಾದ್ಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆ, DTE, GTTC, CPIT, ಜವಳಿ ಕೈಗಾರಿಕಾ ಇಲಾಖೆಗಳ ಬೋರ್ಡ್ಗಳು ಹೊರತುಪಡಿಸಿ ಇತರೆ ಯಾವುದೇ ಬೋರ್ಡ್ ನಿಂದ ಡಿಪ್ಲೊಮೊ ತೇರ್ಗಡೆಯಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು 1 to 10th ಕರ್ನಾಟಕದಲ್ಲಿ ಓದಿರ್ತಾರೆ, ರಿಮೈನಿಂಗ್ ಈ ತರ ಕ್ಲೇಮ್ ಮಾಡಿರ್ತಾರೆ. ಇವರೆಲ್ಲ ಯಾರು ಕ್ಲೇಮ್ ಮಾಡಿದೀರಾ ಇವರು ಹೋಗ್ಬೇಕು ಎಲ್ಲಿ ಅಂತಂದ್ರೆ, ಇವೆಲ್ಲ ಈ 1, 2, 3 ಯಾರು ಆಪ್ಷನ್ಸ್ ಬರ್ತೀರಾ ಇವರು ದಾಖಲೆ ಪರಿಶೀಲನೆಯನ್ನು ದಿನಾಂಕ 15, 16, 17ರಂದು ಮಲ್ಲೇಶ್ವರಂಗೆ ಹೋಗ್ಬೇಕು. KA ಮಲ್ಲೇಶ್ವರಂ 18th ಕ್ರಾಸ್ ಬೆಂಗಳೂರು, ಇಲ್ಲಿ ನಡೆಸಲಾಗುತ್ತದೆ. 17 ಹೇಳ್ತಾ ಇರೋದು ಇವ್ರು ಮಾತ್ರ, ಅಂದ್ರೆ ಕ್ಲಾಸ್ B2O ಕ್ಲೈಮ್ ಮಾಡಿರೋರು ಮಾತ್ರ ಹೋಗ್ಬೇಕು. ಈ ಕ್ಯಾಟಗರಿಯವ್ರು ಹೋಗ್ಬೇಕು, ಬೇರೆ ಯಾರಿಗೂ ಇಲ್ಲ. ಅಂದ್ರೆ ಕ್ಲಾಸ್ ಎ ಯಾರು ಕ್ಲೈಮ್ ಮಾಡಿದಿರಾ ನಿಮ್ಗೆ ಆಲ್ ಓವರ್ ಕರ್ನಾಟಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಸೊ ನಿಮಗೆ ಆಲ್ ಓವರ್ ಕರ್ನಾಟಕ ಆಗುತ್ತೆ. ಕ್ಲಾಸ್ ಎ ಯಾರು ಕ್ಲೈಮ್ ಮಾಡಿದಿರಾ ನಿಮ್ಗೆ ಕಂಪ್ಲೀಟ್ ಆಲ್ ಓವರ್ ಕರ್ನಾಟಕ ಆಗುತ್ತೆ. ಕರ್ನಾಟಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ನಿಯರೆಸ್ಟ್ ಗವರ್ಮೆಂಟ್ ಪಾಲಿಟೆಕ್ನಿಕ್ ಅಲ್ಲಿರುತ್ತೆ. ಅದು ಯಾವಾಗ ಆಗುತ್ತೆ ಅಂತಂದ್ರೆ ಆಫ್ಟರ್ ಡಿ.ಸಿ.ಟಿ ರಿಸಲ್ಟ್ಸ್. ಯಾಕೆ ಅಂತಂದ್ರೆ ನಿಮಗೆ ರ್ಯಾಂಕಿಂಗ್ ಬರಬೇಕು. ವಿತೌಟ್ ರ್ಯಾಂಕಿಂಗ್ ಅವ್ರು ಅಲಾಟ್ಮೆಂಟ್ ಮಾಡಕ್ ಆಗಲ್ಲ. ಅದಕ್ಕೆ ಕ್ಲಾಸ್ ಎ ಅಂತ ಯಾರು ಕ್ಲೈಮ್ ಮಾಡಿದೀರಾ
ಸೊ ಡೋಂಟ್ ವರಿ, ವೇಟ್ ಫಾರ್ ದ ರಿಸಲ್ಟ್ಸ್ ಬಿಟ್ಟಾದ್ಮೇಲೆ ರ್ಯಾಂಕಿಂಗ್ ಪ್ರಕಾರ ಒಂದು ಶೆಡ್ಯೂಲ್ ಬಿಡ್ತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಯಾಕಂದ್ರೆ ವೇಟ್ ಮಾಡ್ತಾ ಇದ್ದೆ. ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಅದೇ ಬರೋದು, ನಿಮ್ಗೆ ವೇಟ್ ಮಾಡಿ. ಇವರು ನೋಡ್ಬೋದು ಎಲ್ಲರಿಗೂ ಸೇಮ್ ಡಾಕ್ಯುಮೆಂಟ್ಸ್ ಬರುತ್ತೆ, ಒಂದೆರಡು ಎಕ್ಸ್ಟ್ರಾ ಬರುತ್ತೆ ಇವ್ರಿಗೆ, ಅಷ್ಟೇ ಇನ್ನೇನು ಇಲ್ಲ. ಸೊ ಈ ಕ್ಲಾಸ್ ಬಿ ಇಂದ ಕ್ಲಾಸ್ ಓವರ್ ಇವಾಗ ಹೇಳ್ದಂಗೆ ಎಲ್ಲಿ ಹೋಗ್ಬೇಕು ಅಂತಂದ್ರೆ, ಮೇನ್ ಥಿಂಗ್ ಸ್ಲಾಟ್ ಬುಕ್ ಮಾಡ್ಕೊಬೇಕು. ಇವಾಗ ವರ್ಕಿಂಗ್ ಪ್ರೊಫೆಷನ್ಸ್ಗೆ ಒಂದು ವಿಡಿಯೋ ಮಾಡಿದ್ದೆ ಸ್ಲಾಟ್ ಬುಕಿಂಗ್ ಅನ್ಬಿಟ್ಟು, ಅದನ್ನೇ ನೋಡಿ ಲಾಗಿನ್ ಆಗಿ ಅಲ್ಲಿ ಸ್ಲಾಟ್ಸ್ ಅಂತ ಕೊಡ್ತಾರೆ, ಬುಕ್ ಮಾಡ್ಕೊಳ್ಳಿ. ಯಾವ್ದು 15th, 16th ಅಥವಾ 17th ಮೂರಲ್ಲಿ ಅದನ್ನ ಒಂದ್ ದಿವಸ ಸ್ಲಾಟ್ ಬುಕ್ ಮಾಡ್ಕೊಂಡು ನೀವು ಹೋಗ್ಬೋದು. ಅದನ್ನೇ ಹೇಳಿರೋದು, ಸ್ಲಾಟ್ ಬುಕ್ ಮಾಡ್ಕೊಂಡು ದಿನಾಂಕ 15 ಅಥವಾ 16 ಅಥವಾ 17ರಂದು ಖುದ್ದಾಗಿ ಬೆಳಗ್ಗೆ 10:30ರಿಂದ ಸಂಜೆ 3:30ವರೆಗಿನ ಸಮಯದಲ್ಲಿ, ಪರ್ಟಿಕ್ಯುಲರ್ಲಿ ಇವ್ರಿದಾರಲ್ಲ ಈ ಕ್ಲಾಸ್ ಅವರು, ಅವರೇ ಹೋಗ್ಬೇಕು. ಅವರ ಪರವಾಗಿ ಬೇರೆಯವರು ಹೋಗಕ್ ಆಪ್ಷನ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಅಣ್ಣ ಹೋಗ್ತಾನೆ ಕಳಿಸ್ತೀನಿ ಸರ್, ನನ್ನ ಕೈಲಿ ಆಗಲ್ಲ, ನಮ್ಮ ಅಪ್ಪ ಬರ್ತಾರೆ ಸರ್ ಅಂದ್ರೆ ಅದು ಆಪ್ಷನ್ ಇಲ್ಲ, ನೀವೇ ಹೋಗ್ಬೇಕು. ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರೇ ಹೋಗ್ಬೇಕು. ಅದಕ್ಕೆ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ, ಒಂದ್ ನಿಮಿಷ. ಸೊ ಮೆನ್ಷನ್ ಮಾಡಿದ್ದಾರೆ, ಹಾಜರಿರಬೇಕು, ಖುದ್ದಾಗಿ ಹಾಜರಿರಬೇಕು. ಅಂದರೆ ಅವರ ಪರವಾಗಿ ಬೇರೆ ಯಾರು ಹಾಜರಿರುವಂತಿಲ್ವಾ, ಅಥವಾ ಅವರ ಪರವಾಗಿ ಬಂದಿರುವ ಯಾವುದೇ ಪ್ರತಿನಿಧಿಗಳಿಗೆ ಹಾಜರಾಗಲು ಅವಕಾಶ ನೀಡುವುದಿಲ್ಲ. ಅವ್ರು ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನೀವೇ ಕ್ಯಾಂಡಿಡೇಟ್ ಕ್ಲೇಮ್ ಮಾಡಿದ್ರೆ, ಅಂದ್ರೆ ಈ ಕ್ಲಾಸ್ ಅಲ್ಲಿ ಕ್ಲೇಮ್ ಮಾಡಿದ್ರೆ, ಅಥವಾ ಈ 3 ಕಂಡೀಷನ್ಸ್ ಎಲ್ಲ ಬರ್ತೀರಾ, ನೀವೇ ಹೋಗ್ಬೇಕಾಗತ್ತೆ, ಬೇರೆಯವರು ಹೋಗಕ್ ಆಪ್ಷನ್ ಇಲ್ಲ. ಓಕೆ, ಸೊ ಟೆನ್ಷನ್ ಬೇಡ. ಇವಾಗ ಯಾರ್ಯಾರು ಕ್ಲಾಸ್ ಬಿ ಇದ್ದೀರಾ ನೋಡಿ, ಈ ಕ್ಲಾಸ್ ಅವರು ಕ್ಲಾಸ್ ಬಿ ಮತ್ತೆ ಕ್ಲಾಸ್ ಓ ಮತ್ತೆ ಇವೆರಡು ಕಂಡೀಷನ್ ಇರೋರು ಅವ್ರಿಗೆ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದು. ಬೇರೆಯವರು ಯಾರು ಕ್ಲಾಸ್ ಎ ಕ್ಲೇಮ್ ಮಾಡಿದೀರಾ, ನೀವು ಸದ್ಯಕ್ಕೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮೀನ್ಸ್ DCT ರಿಸಲ್ಟ್ಸ್ ಗೆ ವೇಟ್ ಮಾಡಿ. ಹಂಗಾದ್ರೆ ನೆಕ್ಸ್ಟ್ ಕ್ವಶನ್ ಬರೋದು ನಮ್ಗೆ, ಸರ್ ಕ್ಲಾಸ್ ಎ ಅವ್ರು ಯಾವಾಗ ಬರುತ್ತೆ ಅಂತ ನೋಡಿ. ರಫ್ಲಿ ಇವಾಗ ಶುಕ್ರವಾರ ರಿಸಲ್ಟ್ ಬರುತ್ತೆ ಅನ್ಕೊಳ್ಳಿ, ಒಂದು ಅಸಂಪ್ಷನ್ ಇಟ್ಕೊಳ್ಳಿ. ಶುಕ್ರವಾರ ರಿಸಲ್ಟ್ ಬಂದ್ರೆ ಅಥವಾ ಶನಿವಾರ ರಿಸಲ್ಟ್ ಬಂದ್ರೆ ಒಂದು 3 days ಆದ್ಮೇಲೆ ಇಮ್ಮಿಡಿಯೇಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬಿಡ್ತಾರೆ. ಯಾಕೆ ಅಂತಂದ್ರೆ ಡಿಪ್ಲೊಮಾ ಕಾಲೇಜಸ್ ಅಲ್ಲಿ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆಲ್ಲಾ ಡಾಕ್ಯುಮೆಂಟ್ಸ್ ಕೊಡೋದು. ಇವಾಗ ಕೆಲವು ಕಾಲೇಜಸ್ ಮಾರ್ಕ್ಸ್ ಕಾರ್ಡ್ಸ್ ಕೊಡ್ತಾ ಇರ್ತಾರೆ, ಕೆಲವು ಕಾಲೇಜಸ್ ಇನ್ನ ಕೊಟ್ಟಿರಲ್ಲ. ಯಾಕೆ ಅಂದ್ರೆ ನಿಮ್ಗೆ PDC ಬರಬೇಕು. ಓಕೆ, ಆ PDC ಬರಬೇಕು ಅಂತಂದ್ರೆ ರಿಸಲ್ಟ್ಸ್ ಬರಬೇಕು. ಅದಕ್ಕೆ ಹೇಳ್ತಾ ಇರೋದು, ಕೆಲವು ಕಾಲೇಜ್ ಕೊಟ್ಟಿದ್ದಾರೆ, ಕೆಲವು ಕಾಲೇಜ್ ಕೊಟ್ಟಿಲ್ಲ. ಕೆಲವು ಕಾಲೇಜ್ DC ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಲಿ ಬನ್ನಿ ಅಂತ ಹೇಳ್ತಾರೆ. ಇವಾಗ ನಮ್ಮ ಕಾಲೇಜ್ ತಗೊಂಡ್ರೆ ಇನ್ನ ಕೊಟ್ಟಿಲ್ಲ, ರಿಸಲ್ಟ್ ಬರಲಿ ವೆಯ್ಟ್ ಮಾಡಿ ಅಂತ ಹೇಳಿದೀವಿ. ಅದೇ ತರ ಕೆಲವು ಕಾಲೇಜ್ ತರ ಮಾಡಿರ್ತಾರೆ. ಸೊ ರಿಸಲ್ಟ್ಸ್ ಬಂದ ತಕ್ಷಣ ನೆಕ್ಸ್ಟ್ ಡೇ ಇಂದ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದು 3 days, ಇವಾಗ ಶುಕ್ರವಾರ ಬಿಟ್ರೆ ಸೋಮವಾರ, ಮಂಗಳವಾರ ಅಥವಾ ಬುಧವಾರದಿಂದ ಸ್ಟಾರ್ಟ್ ಆಗ್ಬೋದು ನಿಮ್ಗೆ. ಅದೊಂದು ಪ್ರೊಸೆಸ್ ಒಂದು 4-5 days, ಒಂದು ವೀಕ್ ನಡೆಯುತ್ತೆ. ಅದಾದ್ಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಇರುತ್ತೆ. ಸೊ ಇಷ್ಟು ಪ್ರೊಸೀಜರ್ ಇರೋದು. ಸೊ ಕ್ಲಾಸ್ ಎ ಅವರಿಗೆ ಅಷ್ಟು ಟೈಮ್ ಇರುತ್ತೆ. ಇವಾಗ ನೆಕ್ಸ್ಟ್ ಬರೋ ಕ್ವಶನ್ ನಿಮ್ಗೆ, ಸರ್ ಡಾಕ್ಯುಮೆಂಟ್ಸ್ ಯಾವ್ದು ಅಂತ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆಲ್ರೆಡಿ ನೋಡಿ ಈ ತರ ಒಂದು ಡೀಟೇಲ್ಡ್ ವಿಡಿಯೋ ಇದೆ, ಮಾಡ್ತೀನಿ. ಸದ್ಯಕ್ಕೆ ಮಾಡ್ಬೇಕಾಗಿರೋದು, ವಿಡಿಯೋ ಇಷ್ಟ ಆಯ್ತಲ್ಲ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಿಮ್ಮ ಜೂನಿಯರ್ಸ್ ಯಾರಾದ್ರೂ ರೆಫರ್ ಮಾಡಿ ND ಅಕಾಡೆಮಿ. ಈ ತರ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಕೋಚಿಂಗ್ ಕೊಡ್ತಾ ಹೋಗ್ತೀನಿ. ರಿಸಲ್ಟ್ ನಾನು ನಿಮ್ಮಷ್ಟೇ ಈಗರಾಗಿ ವೇಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಐ ಆಮ್ ಎಕ್ಸ್ಪೆಕ್ಟಿಂಗ್ 2 ranks below 10. ನೋಡೋಣ, ವಿತಿನ್ 100 ಒಂದು 20 ಸ್ಟೂಡೆಂಟ್ಸ್ ಅಂತ ಅನ್ಕೊಂಡಿದೀನಿ. ನೋಡೋಣ, ವಿಲ್ ಕಮ್ ಟು ನೋ ಎಕ್ಸಾಕ್ಟ್ಲಿ ಏನ್ ಬರುತ್ತೆ, ಯಾಕಂದ್ರೆ ಯಾವ ತರ ವೇರಿಯೇಷನ್ಸ್ ಆಗೋದು ಗೊತ್ತಿಲ್ಲ. ಸೊ ಇಷ್ಟು ಅಪ್ಡೇಟ್. ಐ ಥಿಂಕ್ ಯು ಗಾಟ್ ಅನ್ ಐಡಿಯಾ ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲ ಅಂತ. ಸದ್ಯಕ್ಕೆ ಇರೋದು ಇವಾಗ ಕ್ಲಾಸ್ B2 15th, 16th, 17th ಹೋಗ್ಬೇಕು. ಸ್ಲಾಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕು, ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತಾ ಇರಿ. ಎಲ್ಲಾ ಅಪ್ಡೇಟ್ಗೆ ಸ್ಟೇ ಟ್ಯೂನ್ಡ್. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಂಗೆ ಗ್ರೂಪ್ ಅಲ್ಲಿರೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.